everyone fine. ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದಂಥ ಭಾಷಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ತುಂಬ ಜೋರಾಗ್ತಾ ಇತ್ತು. ಇದರಿಂದ ಕಲಾಪವನ್ನು ನಾನು ಅಡ್ಜರ್ನ್ ಮಾಡಿದ್ದೆ, ಮುಂದೂಡಿದ್ದೆ ನಾನು. ಅದರಿಂದ ಮೈಕ್, ಆಡಿಯೋ, ವಿಡಿಯೋ ಎಲ್ಲವೂ ಕೂಡ ಬಂದಾಗಿತ್ತು. ಆ ಟೈಮ್ನಲ್ಲಿ ಮೈಕ್ ಆಫ್ ಮಾಡಿದ್ವಿ, ಆಡಿಯೋ ಆಫ್ ಆಗಿತ್ತು, ವಿಡಿಯೋ ಆಫ್ ಆಗಿತ್ತು. ಇದಾದ ಬಳಿಕ ಸಿಟಿ ರವಿ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಅವರು ಮಾತಾಡಿದ್ದಾರೆ. ನಾನು ಆಡಿಯೋ ವಿಡಿಯೋ ಎಲ್ಲವನ್ನೂ ಚೆಕ್ ಮಾಡಿದ್ದೀನಪ್ಪ, ಆಗ ಯಾವುದೇ ಆಡಿಯೋ ವಿಡಿಯೋ ದಾಖಲೆ ಆಗಿಲ್ಲ. ಉಮಾಶ್ರೀ ನಾಗರಾಜ್ ಬೈದಿರುವುದನ್ನು ನಾವು ಕೇಳಿದ್ದೇವೆ ಅಂತ ಹೇಳ್ತಾರೆ. ಅದನ್ನು ನಾವು ಸಾಕ್ಷಿ ಅಂತ ಪರಿಗಣಿಸೋಕ್ಕಾಗಲ್ಲ. ಆಗ ಸಿಟಿ ರವಿ ಅವ್ರನ್ನ ಕರೆದು ಕೇಳಿದೆ. ಅವರು ಫ್ರಸ್ಟ್ರೇಟ್ ಅಂತ ನಾನು ಮಾತನಾಡಿದೆ ಅಷ್ಟೇ, ಅದಕ್ಕೆ ಇವರು ಬೇರೆ ಶಬ್ದವನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಿಂಗೆ ಸಿಟಿ ರವಿ ಅವರು ನನಗೆ ಕೆಟ್ಟದಾದಂಥ ಪದ ಬಳಸಿ ನನ್ನ ಚಾರಿತ್ರ್ಯ ಮಾಡ್ಯಾರ, ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟ ನಂತರ ಮತ್ತು ಅಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು, ಎಲ್ಲ ಮಂತ್ರಿಗಳು, ಶಾಸಕರು, ಎರಡು ಪಾರ್ಟಿಯವರು ಕೂತ್ಕೊಂಡ್ರು. ಆಮೇಲೆ ನಾನು ಮತ್ತು ಸಿಟಿ ರವಿ ಅವ್ರನ್ನ ಕರೆದೆ. ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋರು, ನಿಮ್ಮ ಹೇಳಿಕೆ ಏನು? ಇಲ್ಲ, ನನಗೂ ಅವರು ಅಸಹ್ಯವಾಗಿ ಬೈದರು, ಅದಕ್ಕೆ ನಾನು ಅವ್ರಿಗೆ ಆ ಶಬ್ದ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೆ, ಅವ್ರು ತಪ್ಪು ತಿಳ್ಕೊಂಡಾರ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಫುಟೇಜ್ ಆಗಲಿ, ನಮ್ಮ ಟಿ ವಿ ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, ಎಂ ನಾಗರಾಜ್ ಅವರು, ಆಮೇಲೆ ಬಲ್ಕೀಶ್ ಬಾಣು ಅವರು, ಯತೀಂದ್ರ ಅವರು, 4 ಮಂದಿ